ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ನಾನಿವತ್ತು ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಕುರಿತು ಮಾತನಾಡ್ತಾ ಇದ್ದೀನಿ. ಡಿ.ಕೆ. ಶಿವಕುಮಾರ್ ಅವರನ್ನು ಮೊದಲಿನಿಂದ ನೋಡಿದವರಿಗೆ ಇವತ್ತಿನ ಅವರ ನಡವಳಿಕೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಇಡೀ ಅವರ ವ್ಯಕ್ತಿತ್ವದಲ್ಲಿ ಇದ್ದಂಥ ಗುಣಗಳೇನಿದೆಯಲ್ವಾ, ಅದು ಯಾವುದೂ ಇವತ್ತು ಪ್ರದರ್ಶನ ಕಾಣ್ತಾ ಇಲ್ಲ. ಬೇಸಿಕಲಿ ಸ್ವಲ್ಪ ರ್ಯಾಶ್ ಆದಂಥ ವ್ಯಕ್ತಿ ಅವರು. ಹಾಗೆಯೇ ಯಾವುದನ್ನು ಮುಚ್ಚುಮರೆ ಇಟ್ಟುಕೊಳ್ಳದೆ ಹೇಳುವಂಥ ವ್ಯಕ್ತಿ. ಆ ಡ್ಯಾರ್ನೆಸ್ಸು ಕೂಡ. ಸೊ ಒಬ್ಬ ಗ್ರಾಮಾಂತರ ಪ್ರದೇಶದಿಂದ ಬರುವ ವ್ಯಕ್ತಿಗೆ ಇರುವ ಎಲ್ಲ ಗುಣಗಳು ಡಿ.ಕೆ. ಶಿವಕುಮಾರ್ ಅವರಲ್ಲಿ ಇತ್ತು. ಆದರೆ ಇವತ್ತು ಅವರು ಒಂದು ರೀತಿಯಲ್ಲಿ ಸೀಸನ್ಡ್ ಪೊಲಿಟಿಷಿಯನ್ ಅಂತೆ ಬಿಹೇವ್ ಮಾಡ್ತಿದ್ದಾರೆ. ಹಾಗೆ ನೋಡಿದರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಬಿಹೇವಿಯರ್ಗಳು ಏನಿದೆ ಅದು ರಾಜಕೀಯ ವಿದ್ಯಾರ್ಥಿಗಳಿಗೆ ಒಂದು ಪಾಠ ಅನ್ನುವ ರೀತಿಯಲ್ಲಿದೆ. ಮುಖ್ಯಮಂತ್ರಿಗಳು ಕೂಡ ಒಂದು ಮಿತಿಯನ್ನು ಮೀರಿ ಮಾತನಾಡಿಲ್ಲ ಮತ್ತು ತಮ್ಮ ದಾಳವನ್ನು ಬಹಳ ಸೂಕ್ಷ್ಮವಾಗಿ ಮೂವ್ ಮಾಡ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಯಾವ ದಾಳವನ್ನು ಹಾಕಬೇಕು, ಯಾವಾಗ ರಾಜ್ಞನ್ನು ಮೂವ್ ಮಾಡಬೇಕು, ಯಾವಾಗ ಮಂತ್ರಿಯನ್ನು ಮೂವ್ ಮಾಡಬೇಕು, ಯಾವಾಗ ಕುದುರೆಯನ್ನು ಮೂವ್ ಮಾಡಬೇಕು, ಯಾವಾಗ ಆನೆಯನ್ನು ಮೂವ್ ಮಾಡಬೇಕು, ಅದರಂತೆ ಮಾಡಿದವರು ಸಿದ್ದರಾಮಯ್ಯ. ಯಾಕೆಂದರೆ ಸರಿಯಾದ ಸಮಯಕ್ಕೆ ಅವರು ತಾವು 5 ವರ್ಷ ಮುಖ್ಯಮಂತ್ರಿ ಅಂತ ಪ್ರಕಟಿಸಿದರು. ಕ್ಲಾಸಿಕ್ ಅಂದರೆ ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ನೀಡಿದ ಪ್ರತಿಕ್ರಿಯೆ ಕೂಡ. ಡಿ.ಕೆ. ಶಿವಕುಮಾರ್ ಒಂದು ಮಿತಿಯನ್ನು ಮೀರಲೇ ಇಲ್ಲ. ಅವರು ಇಡೀ ತಮ್ಮ ಮಾತಿನ ಮೂಲಕ ಮುಖ್ಯಮಂತ್ರಿಗಳ ನಡೆಯನ್ನು ಕೌಂಟರ್ ಮಾಡೋದಕ್ಕೆ ಹೊರಟರು. ಆದರೆ ಆ ಕೌಂಟರ್ ಅದು ಹೇಗಿತ್ತು ಅಂದರೆ, ಒಂದು ಮೌನದ ಮೂಲಕ, ಇನ್ನೊಂದು ಮುಖ್ಯಮಂತ್ರಿಗಳಿಗೆ ಬೆಂಬಲ ನೀಡುವ ಮೂಲಕ. ಸೊ ಹೇಗೆ ಅವರು ಮಾಡ್ತಾ ಬಂದರು. ಈ ಕ್ರೈಸಿಸ್ ಪ್ರಾರಂಭ ಆದಮೇಲೆ ನೋಡಿ, ಅವರು KPCC ಅಧ್ಯಕ್ಷರಾಗಿ ತಮ್ಮ ವಿರುದ್ಧನೂ ಇನ್ನೊಂದಕ್ಕೆ ಮಾತನಾಡದಂಥ ಮುಖ್ಯಮಂತ್ರಿಗಳ ಆಪ್ತ ಶಾಸಕರಿಗೆ ಯಾರಿಗೂ ಕೂಡ ಅವರು ನೋಟಿಸ್ ಕೊಟ್ಟಿಲ್ಲ. ಆದರೆ ತಮ್ಮ ಆಪ್ತರಿಗೆ, ತಮ್ಮ ಪರವಾಗಿ ಮಾತನಾಡೋದರಿಗೆ ನೋಟಿಸ್ ಕೊಡುವ ಮೂಲಕ ಒಂದು ಡಿಫ್ರೆಂಟ್ ಮೆಸೇಜನ್ನು ಕೊಡೋಕ್ಕೆ ಟ್ರೈ ಮಾಡಬೇಕು. ಅಂದರೆ ಹೈಕಮಾಂಡ್ ದೃಷ್ಟಿಯಲ್ಲಿ ಹಾಗೆಯೇ ಸಾರ್ವಜನಿಕ ದೃಷ್ಟಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನ್ಯಾಯಪರರು, ನ್ಯಾಯವಂತರು ಅನ್ನುವ ವಾತಾವರಣವನ್ನು ಸೃಷ್ಟಿಸುವಂಥ ಮೂವ್ ಆಗಿತ್ತು. ಅದಾದ ಮೇಲೆ ಕೂಡ ಅವರು ಎಲ್ಲೂ ಕೂಡ ನಾನು ಮುಖ್ಯಮಂತ್ರಿ ನಾಳೆನೇ ಆಗ್ತೀನಿ, ನಾಡದೇ ಆಗ್ತೀನಿ, ನೆವರ್ ಸೆಟ್. ಆದರೆ ಪ್ರತಿಯೊಂದಕ್ಕೂ ಕೂಡ ಅವರು ಬೇರೆ ಬೇರೆ ರೀತಿಯ ಭಾಷೆಯ ಬಳಕೆ ಮಾಡ್ತಾ ಹೋದರು. ಆ ವಿಷಯ ಆಯ್ಕೆ ಮತ್ತು ಕೌಂಟರ್ ಮಾಡ್ತಾ ಹೋದ ರೀತಿ ಬಹಳ ಕುತೂಹಲಕರವಾಗಿತ್ತು. ಮುಖ್ಯಮಂತ್ರಿಗಳು ಯಾವಾಗ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಮೊದಲನೇ ಟೈಮಿಗೆ ಹೇಳಿದ್ರು, ಅದು ನಂದಿ ಹಿಲ್ಸ್ನಲ್ಲಿ ದಟ್ ಸಚಿವ ಸಂಪುಟ ಸಭೆ ಮುಗಿದ ಮೇಲೆ ಆವಾಗ ರಿಯಾಕ್ಟ್ ಮಾಡಿದ್ದವರು, ಎಸ್ ನಾನು ಮುಖ್ಯಮಂತ್ರಿಗಳನ್ನು ಅವ್ರು ಹೇಳಿದ್ದನ್ನು ನಾನು ಒಪ್ತೇನೆ. ಐ ನೆವರ್ ಕ್ವೆಶ್ಚನ್ ದ್ಯಾಟ್. ನಾನು ಪ್ರಶ್ನೆ ಮಾಡಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಬೆಂಬಲ ಕೊಡ್ತೀನಿ. ಮುಖ್ಯಮಂತ್ರಿಗಳ ಹೇಳಿಕೆ ಏನಿದೆ, ಹೇಳಿಕೆಯನ್ನು ಪ್ರಶ್ನಿಸಲಾರೆ, ಅದರಂತೆ ಮುಖ್ಯಮಂತ್ರಿಗಳಿಗೆ ಬೆಂಬಲ ಕೊಡ್ತೀನಿ. ಈ ಮೂಲಕ ತಾವು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಅನ್ನೋದನ್ನು ಪ್ರೂವ್ ಮಾಡುವ ಒಂದು ಮೂವ್ ಆಗಿತ್ತು. ತಮ್ಮ ನಿಷ್ಠೆ ಏನಿದೆ ಅದು ಪಕ್ಷಕ್ಕೆ ಅಂತ ಇದು ಮಾಡ್ತಾ ಹೋಗಿತ್ತು. ಅದಾದ ಮೇಲೂ ಕೂಡ ಅವರು ಬಹಿರಂಗವಾಗಿ ಏನನ್ನೂ ವ್ಯಕ್ತಪಡಿಸ್ತಿರಲಿಲ್ಲ. ಆದರೆ ಮುಖ್ಯಮಂತ್ರಿ ಆಗೋದಕ್ಕೆ ಬೇಕಾದಂಥ ವಾತಾವರಣವನ್ನು ಸೃಷ್ಟಿಸುವ ಕೆಲಸವನ್ನು ಹೈಕಮಾಂಡ್ ಲೆವೆಲಲ್ಲಿ ಮಾಡ್ತಾ ಹೋದರು. ಅದಕ್ಕೆ ಕಾರಣಗಳಿತ್ತು. ಡಿ.ಕೆ. ಶಿವಕುಮಾರ್ ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು ಅಂತಂದರೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಈಗಲೂ ಸಿದ್ದರಾಮಯ್ಯನವರಿಗೆ ಬಹುಮತ ಇದೆ, ನನಗೆ ಇಲ್ಲ. ಈ ಸಂದರ್ಭದಲ್ಲಿ ನನ್ನನ್ನು ಯಾರಾದರೂ ಮುಖ್ಯಮಂತ್ರಿ ಮಾಡೋದಿದ್ದರೆ ಅದು ಕಾಂಗ್ರೆಸ್ ಹೈಕಮಾಂಡ್. ಯಾಕೆಂದರೆ ಕಾಂಗ್ರೆಸ್ ನಿಷ್ಠೆಯನ್ನು ನಾನು ಮೊದಲಿಂದ ತೋರಿಸ್ತಾ ಬಂದಿದ್ದೀನಿ. ಕಾಂಗ್ರೆಸ್ಸಿಗೆ ಸಂಪನ್ಮೂಲವನ್ನು ಕೊಟ್ಟಿದ್ದೀನಿ, ಚುನಾವಣಾ ನಿರ್ವಹಣೆ ಮಾಡಿದ್ದೀನಿ. ಸೊ ನನಗೆ ದಕ್ಕಬೇಕಾದ ಪಾಲು ಸಿಗಲೇಬೇಕು. ನನ್ನ ಪಾಲನ್ನು ನನಗೆ ಕೊಡಿ
ಅಂತೇಳಿ ಹೈಕಮಾಂಡ್ ಲೆವೆಲಲ್ಲಿ ಒತ್ತಡ ಹಾಕ್ತಾ ಹೊರಗಡೆ ಮುಖ್ಯಮಂತ್ರಿಗಳಿಗೆ ಬೆಂಬಲವನ್ನು ಕೊಡ್ತಾ ಹೋದರು. ಅದಕ್ಕೆ ಉದ್ದೇಶ 2-3 ಉದ್ದೇಶ ಇದೆ. ಒಂದು, ಸಿದ್ದರಾಮಯ್ಯನವರು ಮನಃಪರಿವರ್ತನೆಯಾಗಿ ತಮಗೆ ಬೆಂಬಲವನ್ನು ಕೊಡ್ಬೋದು, ಅದು ದೂರದ ಆಸೆ, ಆಗಲ್ಲ ಅಂತ ಗೊತ್ತಿತ್ತು ಅವರಿಗೆ. ಆದರೆ ಮುಖ್ಯಮಂತ್ರಿಗಳ ಬೆಂಬಲ ಏನಿದೆ, ಮುಖ್ಯಮಂತ್ರಿಗಳೆಲ್ಲ ನಾನೆಂದೂ ವಿರೋಧಿಸಿಲ್ಲ, ನಾನು ಸಿದ್ದರಾಮಯ್ಯನವರ ಬೆಂಬಲಿಸ್ತಾ ಬಂದಿದ್ದೀನಿ ಅನ್ನೋ ಮೂಲಕ ಅಹಿಂದ ಇದೇನಿದ್ದಾರೆ ಶಾಸಕರು ಮತ್ತು ಮಂತ್ರಿಗಳು ಆ ಬೆಂಬಲವನ್ನು ಕ್ರೋಢೀಕರಿಸುವ ಒಂದು ಜಾಣ ನಡೆಯಾಗಿತ್ತು. ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಯಿತು ಆಗಿಲ್ಲ ಅನ್ನೋದು ಬೇರೆ ವಿಚಾರ. ಬಟ್ ಹಿ ಡಿಡ್ ಪ್ಲೇ ಬ್ಯೂಟಿಫುಲಿ. ಅದ್ಭುತವಾಗಿ ಆಟ ಆಡಿದ್ರು ಡಿ ಕೆ ಶಿವಕುಮಾರ್. ಈಗಲೂ ಆಡ್ತಾ ಇದ್ದಾರೆ. ಇವತ್ತು ಕೂಡ ಅವರು ಮುಖ್ಯಮಂತ್ರಿಗಳ ಹೇಳಿಕೆಗೆ ಅವರು ಹೇಳಿದ್ದು ಆಯ್ತಲ್ಲ, ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಆಯಿತು, ನಂದೇನಿದೆ. ಆದರೆ ಮನಸ್ಸಿನ ಒಳಗಡೆ ಅವರು ತಮ್ಮ ಆಸೆಯನ್ನು ಬಿಟ್ಟುಬಿಟ್ಟಿದ್ದಾರೆ. ನೋ, ನಾಟ್ ಎಟ್ ಆಲ್. ಹಿ ವಾಂಟ್ ಟು ಬಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಹಿ ಈಸ್ ಡೂಯಿಂಗ್ ಇಟ್. ಆದರೆ ಹೊರಗಡೆ ಎಸ್ ಈಸ್ ಡೂಯಿಂಗ್. ಅದಕ್ಕಿಂತ ಇವತ್ತು ನನಗೆ ಇದನ್ನು ಹೇಳೋದು ಭಾಳ ಮುಖ್ಯವಾದ ಕಾರಣ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿದೆ, ವಕೀಲರ ಕಾರ್ಯಕ್ರಮದಲ್ಲಿ ಅವರು ಆಡಿರುವ ಮಾತುಗಳು ಅದು ಸಾಂಕೇತಿಕವಾದಂಥ ಮಾತುಗಳಾಗಿತ್ತು ಅಂತ. ಅದು ಯುಸಿದೆಟ್ ಅವರು ಒಂದು ಶಬ್ದ ಮತ್ತು ಇದನ್ನು ಬಳಸುವ ಮೂಲಕ ಬೇರೆ ಏನೋ ಮೆಸೇಜ್ಗಳನ್ನು ಕೊಡುವ ರೀತಿ ಅವರು ಇವತ್ತು ಮಾತನಾಡಿದರು. ಒಂದು ಹೇಳಿದರು, ಪರೋಪಕಾರಕ್ಕಾಗಿ ಶರೀರ. ಇದು ಬಹಳ ಪಾರಮಾರ್ಥಿಕ ಚಿಂತನೆ ಅಲ್ವಾ? ಮತ್ತು ಪರೋಪಕಾರಾರ್ಥಂ ಇದಂ ಶರೀರಂ, ಇದು ನಮ್ಮ ಹಿಂದೂ ಪರಂಪರೆ ಹೇಳ್ತಾ ಬಂದಿದ್ದಲ್ವ. ಸೊ ಆ ಒಂದು ಇದನ್ನು ಬಳಸ್ತಾ ಹೋದರು. ಅದರ ಜೊತೆಗೆ ದೇವರು ದಟ್ ವರವನ್ನು ಕೊಡೋದಿಲ್ಲ, ಶಾಪವನ್ನು ಕೊಡೋದಿಲ್ಲ. ದೇವರು ಅವಕಾಶವನ್ನು ಕೊಡ್ತಾನೆ, ಅದು ಉಪಯೋಗಿಸಿಕೊಳ್ಳಬೇಕು. ಈ ಮೂಲಕ ಅವರು ತಾವು ದೇವರನ್ನು ಏನೇ ಟೆಂಪಲ್ ರನ್ ಮಾಡೋದು, ಸ್ವಾಮಿಗಳ ಹಿಂದೆ ಹೋಗೋದು, ಇನ್ನೊಂದು ಮತ್ತೊಂದು ಏನಿದೆ, ಅವರ ಈ ವರ್ತನೆ ಏನಿದೆ, ಈ ಯಾವುದೇ ಇವರ ಈ ಸಾಫ್ಟ್ ಹಿಂದುತ್ವ ಇನ್ನೊಂದು ಮತ್ತೊಂದು ಏನಿದೆ, ಅದನ್ನು ಇನ್ನೊಂದು ರೀತಿ ನೋಡುವಂಥ ಯತ್ನ ಮಾಡಿದರು. ಅದನ್ನು ನೋಡ್ತಾ ಅವರು ಹೇಳಿದ್ದು ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕು. ಇದರರ್ಥ ನಾನು ನನಗೆ ಸಿಕ್ಕ ಅವಕಾಶವನ್ನು ಉಪಯೋಗಿಸ್ಕೋತೇನೆ, ಬಿಟ್ಟು ಓಡೋಗುವ ಮನುಷ್ಯ ಅಲ್ಲ ನಾನು. ಐ ವಿಲ್ ಟ್ರೈ ಟು ಯೂಸ್ ಅಪಾರ್ಚುನಿಟೀಸ್. ಗಾಡ್ ಗಿವ್ ಮಿ ಅನ್ ಅಪಾರ್ಚುನಿಟೀಸ್. ಸೊ ಈಗಲೇ ನಾನು ಮುಖ್ಯಮಂತ್ರಿ ಆದರೆ ಮಾತ್ರ ಮುಂದೆ ನನ್ನ ರಾಜಕೀಯ ಬದುಕು ಇನ್ನೊಂದು ಹಂತಕ್ಕೆ ಹೋಗ್ಬೋದು. ಈಗ ಮುಖ್ಯಮಂತ್ರಿ ಆಗದೆ ಈ ಅವಕಾಶ ತಪ್ಪಿದರೆ ನಾನು ಮತ್ತೆ ಮುಖ್ಯಮಂತ್ರಿ ಆದರೂ ಆಗ್ಬೋದು, ಆಗದೇನೂ ಇರ್ಬೋದು. ಅದರಿಂದ ಅವ್ರು ಹೇಳಿದ್ದು ಅವಕಾಶವನ್ನು ಉಪಯೋಗಿಸ್ಕೋಬೇಕು, ನಾನು ಅವಕಾಶವನ್ನು ಉಪಯೋಗಿಸಿಕೊಳ್ಳುತ್ತಿದ್ದೇನೆ ಅನ್ನೋ ಮಾತನ್ನು ಅವರು ಹೇಳಿದರು. ಅದರ ಜೊತೆ ತಮ್ಮ ಟೀಕಾಕಾರರಿಗೂ ಅವರು ಉತ್ತರ ಕೊಟ್ಟರು. ಏನು, ಒಳ್ಳೆ ಹಣ್ಣು ಇರುವ ಮರಕ್ಕೆ ಕಲ್ಲು ಹೊಡೆಯುತ್ತಾರೆ. ಅಂದರೆ ತಾವು ಒಳ್ಳೆಯ ಹಣ್ಣು ಇರುವ ಮರ, ಒಳ್ಳೆಯ ಹಣ್ಣು ಇರುವ ಮರಕ್ಕೆ ಕಲ್ಲು ಹೊಡಿತಾರೆ. ಅದರಿಂದ ನನಗೆ ಕಲ್ಲು ಹೊಡಿತಾರೆ. ಯಾಕೆಂದರೆ ನನ್ನಲ್ಲಿ ಹಣ್ಣುಗಳಿವೆ, ನನ್ನ ಹತ್ರ ಹಣ್ಣಿದೆ. ಸೊ ಹಣ್ಣು ಬೇಕು ಅನ್ನುವ ಕಾರಣಕ್ಕೆ ಕಲ್ಲು ಹೊಡಿತಾರೆ. ಹಾಗೆ ಈಗ ಹೊಡೆದ ಕಲ್ಲು ಏನಿದೆ ಅದು ಮರಕ್ಕೆ ಪೆಟ್ಟನ್ನು ಉಂಟು ಮಾಡ್ಬೋದು, ಮರಕ್ಕೆ ನೋವನ್ನು ಉಂಟು ಮಾಡ್ಬೋದು. ಆದರೆ ಅವರ ಉದ್ದೇಶ ಹಣ್ಣಿಗಾಗಿ. ಇದು ಫಿಲಾಸಾಫಿಕಲ್ ಆದ ಮಾತು. ಅದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಅವರು ಇನ್ನೊಂದು ಹೇಳಿದ್ದು, ಅಸೂಯೆಗೆ ಮದ್ದಿಲ್ಲ ಅಂತ. ಅಂದರೆ ತಮ್ಮನ್ನು ಭಾಳಷ್ಟು ಜನ ತಮ್ಮ ಬಗ್ಗೆ ಅಸೂಯೆ ಪಡ್ತಾರೆ ಅನ್ನೋದು ಅವ್ರ ನಂಬಿಕೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ, ಮಂತ್ರಿಮಂಡಲದಲ್ಲಿ, ಇನ್ನೊಂದರಲ್ಲಿ ತಮ್ಮ ಬಗ್ಗೆ ಅಸೂಯೆ ಪಡ್ತಾರೆ. ಅಂದರೆ ಅಸೂಯೆ ಪಡುವ ಮೂಲಕ ನನ್ನನ್ನು ವಿರೋಧಿಸ್ತಾರೆ. ಇದೇನಿದೆ, ಈ ಅಸೂಯೆಗೆ ಮದ್ದಿಲ್ಲ. ಅಂದರೆ ಅಸೂಯೆ ಅನ್ನೋದು ಒಂದು ರೋಗ, ಆ ರೋಗಕ್ಕೆ ಮದ್ದಿಲ್ಲ. ರೋಗನೇ ಅನ್ನುವ ಮಾತು. ಸೊ ಹಾಗೆ ಹೇಳ್ತಾ ಅವರು ತಮ್ಮ ಸಾರ್ವಜನಿಕ ಬದುಕಿನ ಬಗ್ಗೆ ಭಾಳ ಈಗ ಮಾತನಾಡ್ತಾ ಇದ್ದಾರೆ. ನಾನು 29ನೇ ವರ್ಷಕ್ಕೆ ನಾನು ರಾಜಕೀಯಕ್ಕೆ ಸಾರ್ವಜನಿಕ ಬದುಕಿಗೆ ಬಂದಿದ್ದೇನೆ. ಸೊ ಇದೇನಿದೆ, ಇದು ನನಗೆ ಬಹಳಷ್ಟು ಪಾಠವನ್ನು ಈ ರಾಜಕೀಯ ಬದುಕು ಕಲಿಸಿದೆ ಅನ್ನೋ ಮಾತನ್ನು ಅವರು ಹೇಳಿದರು. ಅದ್ರ ಜೊತೆಗೆ ಇನ್ನೊಂದು ಸಂದರ್ಭದಲ್ಲಿ ಕೂಡ ಅವರು ಹೇಳಿರುವ ಮಾತುಗಳು ಈ ಕಾರ್ಯಕ್ರಮದಲ್ಲಿ ಅಲ್ಲ. ಅದೇನು ಅಂದರೆ ತಾವು ಬಂಗಾರಪ್ಪನವರ ಅನುಯಾಯಿ ಮತ್ತು ಶಿಷ್ಯ ಅಂತ. ಅದರ ಜೊತೆಗೆ ಬಂಗಾರಪ್ಪನವರು ಡಿ ಕೆ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡಾಗ ಒಂದು ಮಾತು ಹೇಳಿದ್ರಂತೆ, ನೀವು
ಜೈಲು ಖಾತೆಯನ್ನು ವಹಿಸ್ಕೊಳ್ಳಿ. ನಾನೂ ಮೊದಲು ಜೈಲು ಖಾತೆಯನ್ನು ವಹಿಸ್ಕೊಂಡಿದ್ದೆ, ನಾನು ಮುಖ್ಯಮಂತ್ರಿ ಆದೆ. ನೀವು ಜೈಲು ಖಾತೆಯನ್ನು ಮೊದಲು ವಹಿಸಿಕೊಳ್ಳಿ, ನೀವು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳಿದರು ಅನ್ನುವ ಮೂಲಕ ತಮ್ಮ ಆಸೆಯನ್ನು ಅವರು ಬಹಿರಂಗಪಡಿಸಿದರು. ಸೊ ಬಂಗಾರಪ್ಪನವರು ಹೇಗೆ ಜೈಲು ಖಾತೆಯನ್ನು ಮೊದಲು ನಿರ್ವಹಿಸಿ ಮುಖ್ಯಮಂತ್ರಿ ಆದರೂ, ಹಾಗೆ ನಾನು ಜೈಲು ಖಾತೆಯ ಮೂಲಕ ನನ್ನ ಮಂತ್ರಿಯ ಕೆಲಸವನ್ನು ಇದನ್ನು ಪ್ರಾರಂಭ ಮಾಡಿದವನು, ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ಇಡೀ ಅವರ ಭಾಷಣದಲ್ಲಿ ಒಂದು ಶಾಂತ ಚಿತ್ತವ ಏನಿತ್ತು ಅದು ಕಾಣ್ತಾ ಇದೆ. ಶಾಂತವಾಗಿದ್ದರು ಅವರು. ನೋಡಿ, ನಾನು ನಿಮ್ಗೆ ಮೊದಲೇ ಇಲ್ಲ, ಅವರು ವ್ಯಕ್ತಿತ್ವ ಗೊತ್ತವರಿಗೆ ಡಿ ಕೆ ಶಿವಕುಮಾರ್ ಆಗ ಅಲ್ವೇ ಅಲ್ಲ. ಈಸ್ ಎ ಡಿಫ್ರೆಂಟ್ ಟೈಪ್ ಆಫ್ ಮ್ಯಾನ್. ಮುಖಕ್ಕೆ ಹೊಡೆದ ಹಾಗೆ ಮಾತನಾಡಬಲ್ಲವರು, ಇರುವುದನ್ನು ಹೊರಗೆ ಹಾಕಿ ಜಾಡಿಸ್ಬಲ್ಲ. ಆದರೆ ಅವರೀಗ ಇಡೀ ಈ ಬೆಳವಣಿಗೆಯಲ್ಲಿ ಅವರು ಶಾಂತ ಚಿತ್ತರಾಗಿ ಮಾತನಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಅವರ ಎಮೋಷ್ನಲ್ ಆಗ್ತಾಯಿಲ್ಲ. ಒಬ್ಬ ರಾಜಕಾರಣಿಗೆ ಯಾವಾಗ ಭಾವನಾತ್ಮಕವಾಗಿರಬೇಕು, ಯಾವಾಗ ಇರುಕೂಡುದು ಅಂತ ಗೊತ್ತಿರಬೇಕು. ಒಬ್ಬ ರಾಜಕಾರಣಿ ಭಾವನೆಗಳನ್ನು ಅವನು ಏನು ಮಾಡ್ತಾನೆ ಅಂತಂದರೆ ಜನರಿಗೆ ಸೇಲ್ ಮಾಡ್ತಿರ್ತಾನೆ. ಆದರೆ ತನ್ನ ಮೂನಲ್ಲಿ ಭಾವುಕತೆಯನ್ನು ಬಳಸಲ್ಲ ಅವನು. ತನ್ನ ರಾಜಕೀಯ ಮೂಗಳು, ಹೆಜ್ಜೆಗಳೇನಿವೆ ಅದರಲ್ಲಿ ಭಾವುಕತೆ ಪ್ರಭಾವ ಬೀರಿದರೆ ಈ ಲಾಸ್ಟ್, ಅವನು ಮುಗಿದು ಹೋದ ರಾಜಕಾರಣಿ ಆಗಿರ್ತಾನೆ. ಸೊ ಅದನ್ನು ಮೀರಿರಬೇಕಾಗತ್ತೆ. ರಾಜಕಾರಣದಲ್ಲಿ ಭಾವನಾತ್ಮಕತೆಗೆ ಅವಕಾಶನೇ ಇಲ್ಲ, ಇದರ ರಾಜಕಾರಣಿ ಅಲ್ಲ. ಆದರೆ ಅವನ ಹತ್ರ ಅದು ಇರ್ಕೂಡ್ದು ಅಂದರೆ ಇಲ್ದಿದ್ರು ಅವನು ಗಾನ್ ಕೇಸ್. ಅವನು ತನ್ನ ಭಾವನಾತ್ಮಕ ಇದೇನಿದೆ ಅದನ್ನು ಜನರಿಗೆ ಬಳಸ್ತಾ ಹೋಗ್ತಾನೆ. ಜನರನ್ನು ಭಾವುಕತೆಯ ಮೂಲಕ ಕಟ್ಟಾಕ್ತಾನೆ ಒಬ್ಬ ರಾಜಕಾರಣಿ ಆದವರು. ಸೊ ಡಿ ಕೆ ಶಿವಕುಮಾರ್ ಮೊದಲು ಓಪನ್ ಆಗಿ ಮಾತನಾಡುವಾಗ ಆ ಭಾವನಾತ್ಮಕತೆ ಕಾಣ್ತಾ ಇತ್ತು. ಓಪನ್ ಆಗಿ ಹೇಳೋದು, ಸೆಟ್ ಮಾಡೋದು, ಇನ್ನು ಗೊತ್ತಾರೇ ಅಂದೋದು. ಆದರೆ ಈ ಸಂದರ್ಭದಲ್ಲಿ ಅವರು ಒಬ್ಬ ಮ್ಯಾಚ್ಯೂರ್ಡ್ ಪೊಲಿಟಿಷಿಯನ್ ಆಗಿ ಬಿಹೇವ್ ಮಾಡ್ತಾ ಇರೋದು. ಅಲ್ಲಿ ಮ್ಯಾಚ್ಯೂರಿಟಿ ಕಾಣ್ತಾ ಇದೆ. ಅಂದರೆ ಒಬ್ಬ ರಾಜಕಾರಣಿ ರಾಜನೀತಿಜ್ಞನಾಗಿ ಬೆಳೆಯೋದಿರುತ್ತಲ್ಲ, ಅದು ಇಟ್ಸ್ ಅ ವೆರಿ 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 ಬಿಗ್ ಚಾಲೆಂಜ್. ಐ ವಿಲ್ ಟೆಲ್ ಯು, ಇಟ್ಸ್ ನಾಟ್ ಸೋ ಈಸಿ. ಒಬ್ಬ ರಾಜನೀತಿಜ್ಞನಾದವನು ಅವನಿಗೆ ಒಬ್ಬ ಚೆಸ್ ಆಟಗಾರರಾಗಿ, ನೀವು ಚೆಸ್ ಆಟದಲ್ಲಿ ಭಾವುಕತೆಗೆ ಅವಕಾಶ ಇಲ್ಲ, ಮೂವ್ಗೆ ಅವಕಾಶ. ಮತ್ತು ಆ ಮೂವ್ ಮಾಡಬೇಕಾದ್ರೆ ಎದುರಿರುವವನು ಯಾವುದು ಮೂವ್ ಮಾಡ್ತಾನೆ ಅದು ಕೌಂಟರ್ ಮಾಡಬೇಕಾಗುತ್ತೆ. ಒಬ್ಬ ರಾಜಕಾರಣಿಯಾದವನು ರಾಜನೀತಿಜ್ಞನಾದರೆ ಅವನು ಹಾಗೆ ಮಾಡ್ತಾನೆ. ಹಿ ನೋಸ್ ಹೌ ಟು ಮೂವ್, ವ್ಯಾರ್ ಟು ಮೂವ್, ವೆನ್ ಟು ಮೂವ್. ದ್ಯಾಟ್ ಈಸ್ ವಾಟ್ ಡಿ ಕೆ ಶಿವಕುಮಾರ್ ಡೂಯಿಂಗ್ ಇಟ್. ಅದ್ರ ಜೊತೆಗೆ ಅವರಿಗೆ ಅವರ ಭಾಷಣದಲ್ಲಿ ಅದು ಮೊದಲಿಂದನೇ ಇತ್ತು, ಸಂಸ್ಕೃತ ಶುಭಾಷಿತಗಳನ್ನು ಬಳಸುವಂಥದ್ದು. ಸೊ ಅದನ್ನು ಮೊದಲಿಂದಲೂ ಅವ್ರು ಮಾಡ್ತಾ ಬಂದಿದ್ದಾರೆ. ಅದರ ಜೊತೆಗೆ ಸೊ ಇವತ್ತು ಅವರು ಇದರಲ್ಲಿ ಈ ವಕೀಲರ ಸಂಘದ ಕಾರ್ಯಕ್ರಮದಲ್ಲಿ DVG ಅವರ ಕಗ್ಗವನ್ನು ಕೂಡ ಬಳಸಿದರು. ಅಂದರೆ ಇದು ಒಂದು ಸೊಫಿಸ್ಟಿಕೇಶನ್ ಬರ್ತಾ ಇದೆ ಅಂತ. ಸೊ ಇದು ಒಟ್ಟಾರೆ ಒಬ್ಬ ರಾಜಕಾರಣಿಯ ಇಮೇಜ್ ಬೆಳೆಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಡಿ ಕೆ ಶಿವಕುಮಾರ್ ಈಗ ಇಮೇಜ್ ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಇಮೇಜ್ ಬೆಳೆಸೋ ಕೆಲಸವನ್ನು ಈಗಲೇ 5-10 ವರ್ಷಗಳಿಂದ ಪ್ರಾರಂಭ ಮಾಡಿದ್ದಿದ್ದಾರೆ. ಅವರು ಇಷ್ಟೊಂದು ಮುಖ್ಯಮಂತ್ರಿ ಆಗ್ಬಿಡ್ತಿದ್ರು. ಅವರು ತಮ್ಮ ಇಮೇಜ್ ಬಗ್ಗೆ ಯೋಚನೆಯೇ ಮಾಡಿರಲಿಲ್ಲ. ಬಟ್ ಈಗ ನಾವು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಂಥ ಈ ಸಂದರ್ಭದಲ್ಲಿ ಈಸ್ ವೆರಿ ಮಚ್ ಥಿಂಕಿಂಗ್ ಅಬೌಟ್ ಹಿಸ್ ಇಮೇಜ್ ಬಗ್ಗೆ ಯೋಚನೆ ಮಾಡುವವನು ಅವನು ಒಬ್ಬ ಚೆಸ್ ಆಟಗಾರನಂತೆ ಮೂವ್ ಮಾಡ್ತಾನೆ. ಹಿ ವಿಲ್ ಬಿಲ್ಡ್. ನಾನು ಹಲವು ಸಂದರ್ಭದಲ್ಲಿ ಹೇಳಿದ್ದೀನಿ ಕಣ್ರಿ, ಒಬ್ಬ ರಾಜಕಾರಣಿ ಆದವನು ಹೇಗಿದ್ದಾನೆ ಅನ್ನೋದು ಮುಖ್ಯ ಅಲ್ಲ, ರಾಜಕಾರಣಿ ಹೀಗಿದ್ದಾನೆ ಅಂತ ಜನ ನಂಬುತ್ತಾರಲ್ಲ ಅದು ಮುಖ್ಯ. ದಟ್ ಇಸ್ ಕಾಲ್ಡ್ ಇಮೇಜ್. ಸೊ ಜನ ನಂಬುವುದು ಇರುತ್ತಲ್ಲ, ಆ ನಂಬುವುದು ಹೀಗೆ ಇವರು ಅಂತ. ಸತ್ಯ ಅವ್ರು ಹಾಗಾಗದಿರಬಹುದು, ಆದರೆ ಆ ನಂಬಿಕೆ ಇಮೇಜ್ ಆಗಿರುತ್ತೆ. ಇಮೇಜ್ ಏನಿದೆ ಅದಕ್ಕೆ ಸೀಲೆಬಿಲಿಟಿ ಇದೆ ರಾಜಕಾರಣದಲ್ಲಿ. ಸೊ ನೌ ದಟ್ಸ್ ಡಿ ಕೆ ಇಸ್ ಟ್ರೈಂಗ್ ವೆರಿ ಮಚ್ ಟು ಬಿಲ್ಡ್ ಹಿಸ್ ಇಮೇಜ್ ಟು ಬಿಕಮ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ದಟ್ ಈಸ್ ವಾಟ್ ಈಸ್ ಡೂಯಿಂಗ್ ನೌ. ಲೆಟ್ಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ನಿಂತಿರುವುದು ತಮ್ಮಂಥವರ ಸಹಾಯದಿಂದ, ತಮ್ಮಂಥವರ ಬೆಂಬಲದಿಂದ. ಹಲವು ಸಂದರ್ಭದಲ್ಲಿ ನಾನು ಹೇಳ್ತೀನಿ, ನಾನು ಮಾತನಾಡುತ್ತಿರುವುದು ತಮ್ಮ ಪ್ರೀತಿ, ಆಶೀರ್ವಾದ ಮತ್ತು ಬೆಂಬಲದಿಂದ. ಎಲ್ಲರಿಗೂ ನಮಸ್ಕಾರ.